ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಚಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ್ ತರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತುಲಾ ರಾಶಿಯ ಫೆಬ್ರವರಿ ಮಾಸದ ಮಾಸಿಕ ಭವಿಷ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿಶೇಷವಾಗಿ ತುಲಾ ರಾಶಿಯವರು ಸ್ವಲ್ಪ ಹೆಚ್ಚು ಚಿಂತನೆಯನ್ನು ಮಾಡ್ತಾ ಇರ್ತೀರಿ, ಕುಟುಂಬದ ಬಗ್ಗೆ ತುಂಬಾ ಚಿಂತೆಯನ್ನು ಮಾಡ್ತಾ ಇರ್ತೀರಿ, ಮತ್ತು ಕುಟುಂಬದ ಏಳಿಗೆಗೆ ತುಂಬಾ ಕಷ್ಟಪಡ್ತಾ ಇರ್ತೀರಿ. ಆ ಒಂದು ಕಷ್ಟ ತಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂತಹ ಸಮಯ ಫೆಬ್ರವರಿ ಮಾಸದಲ್ಲಿ ಕಂಡುಬರುತ್ತೆ. ಮತ್ತು ವಿಶೇಷವಾಗಿ ತುಲಾ ರಾಶಿಯವರು ಹಿರಿಯರ ಒಂದು ಆಶೀರ್ವಾದ, ಹಿರಿಯರ ಒಂದು ಪ್ರೋತ್ಸಾಹ, ಹಿರಿಯರ ಒಂದು ಬೆಳವಣಿಗೆಯಲ್ಲಿ ತಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಬೇಕಾಗುತ್ತೆ. ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾರು ಇರ್ತೀರಿ, ಉದ್ಯೋಗ ಕ್ಷೇತ್ರದಲ್ಲಿ ಅವ್ರಿಗೆ ಹೊಸ ಒಂದು ಆಪರ್ಚುನಿಟಿಗಳು ಬರುವಂತೆ, ಆ ಆಪರ್ಚುನಿಟಿಗಳು ಮಿಸ್ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ತಾವು ತುಂಬಾ ಜಾಗೃತಿಯಾಗಿ ಆ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ತಮ್ಮ ಬುದ್ಧಿಯನ್ನು ಚೆನ್ನಾಗಿ ಉಪಯೋಗಿಸಿ, ಮತ್ತು ತಮ್ಮ ಒಂದು ವಿದ್ಯೆಯನ್ನು, ತಮ್ಮ ಒಂದು ನಾಲೆಜನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಬೇಕಾಗುತ್ತೆ. ಯಾಕಂದರೆ ತಮ್ಮ ನಾಲೆಜ್ಗೆ ಒಂದು ಕಾಂಪಿಟೇಷನ್ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ನನ್ನ ಪ್ರೀತಿಯ ವೀಕ್ಷಕರೇ, ತುಂಬಾ ಜಾಗೃತಿಯಾಗಿರಬೇಕು ಪ್ರತಿಯೊಂದು ವೃತ್ತಿಪರ ಕ್ಷೇತ್ರದಲ್ಲಿ ಅಂತ ಹೇಳ್ತೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕಾಂಪಿಟೇಟಿವ್ ವರ್ಡ್ಸಲ್ಲಿ ಕಾಂಪಿಟೇಟಿವ್ ವಿಚಾರಗಳು ಬರುತ್ತೆ. ಸಹಪಾಠಿಗಳೊಂದಿಗೆ, ಸಹೋದ್ಯೋಗಿಗಳೊಂದಿಗೆ, ಸಹಪಾಠಿಗಳೊಂದಿಗೆ, ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ, ವಿದ್ಯಾರ್ಥಿಗಳಿಗೆ ಸಹಪಾಠಿಗಳೊಂದಿಗೆ ಕೆಲವೊಂದು ಗೊಂದಲಗಳಾಗುವಂಥದ್ದು, ಕಾಂಪಿಟೇಷನ್ಗಳು, ಅದು ಹೆಲ್ತಿ ಕಾಂಪಿಟೇಷನ್ ಆಗಿರುತ್ತೆ. ತಾವು ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ತಮ್ಮ ಒಂದು ವಿದ್ಯಾರ್ಜನೆಯಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ರೈತರಿಗೆ ಲಾಭ ಇದೆ, ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ. ತಮಗೆ ಸ್ವಲ್ಪ ತಾವು ಗೊಬ್ಬರಗಳನ್ನಾಗಿರ್ಬೋದು, ಸಬ್ಸಿಡಿಗಳು ಸಿಗ್ತಾ ಇದ್ದರೆ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ. ಮತ್ತು ತಮ್ಮ ಬೆಳೆಯನ್ನು ಕೊಯ್ಯುವಂತಹ ಸಮಯ ಫೆಬ್ರವರಿ ಮಾಸದಲ್ಲಿ ಬರುತ್ತೆ. ಆ ಒಂದು ಕೊಯ್ಲೆಯನ್ನು ತಾವು ಮಾಡಬಹುದು ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಲಾಭ ಆಗುತ್ತೆ ಎಲ್ಲ ವಿಚಾರಗಳಲ್ಲೂ ಸಹಿತ. ಸ್ವಲ್ಪ ದ್ವಂದ್ವಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಆ ದ್ವಂದ್ವಗಳು ಬಂದಾಗ ಆ ದ್ವಂದ್ವಕ್ಕೆ ತಕ್ಕಂಥ ಪ್ರತಿ ಉತ್ತರಗಳನ್ನು ತಾವು ಕೊಡಲೇಬೇಕಾಗುತ್ತೆ ರಾಜಕಾರಣಿಗಳು ಅಂತ ಹೇಳ್ತಾ. ಮತ್ತು ವಿಶೇಷವಾಗಿ ತಮ್ಮ ಒಂದು ಅನಾರೋಗ್ಯದ ಸಮಸ್ಯೆ, ತಲೆನೋವು ಬರುವುದು, ಕೆಲವೊಂದು ಮೈಗ್ರೇನ್ ಅನ್ನುವಂಥ ಪ್ರಾಬ್ಲಮ್ಗಳು ಬರುವಂಥ ಸಾಧ್ಯತೆಗಳು ತುಲಾ ರಾಶಿಯವರಿಗೆ ಕಂಡುಬರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು ವಿಶೇಷವಾಗಿ ತಮ್ಮ ಈ ಒಂದು ವಿಚಾರದಲ್ಲಿ ಯಾವುದಾದ್ರು ಒಂದು ಡಿಸಿಷನ್ಗಳನ್ನ ತಗೊಳ್ಬೇಕಾದ್ರೆ, ಮನೆ ಕಟ್ಟುವಂತಹ ಕಾರ್ಯಗಳಾಗಿರ್ಬೋದು ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂತಹ ಕಾರ್ಯಗಳಲ್ಲಿ ತಮಗೆ ಹೆಚ್ಚಿನ ಲಾಭ ಇದೆ. ಮನೆ ಕಟ್ಟುವಂತಹ ಕಾರ್ಯಗಳಲ್ಲಿ ಫೌಂಡೇಶನ್ಗಳು ಮಾಡುವುದಕ್ಕೆ ಅತಿ ಹೆಚ್ಚು ಉತ್ತಮವಾದಂತಹ ಒಂದು ಮುಹೂರ್ತಗಳು ಸಹಿತ ಫೆಬ್ರವರಿ ಮಾಸದಲ್ಲಿ ತಮಗೆ ಸಿಗುತ್ತೆ ತುಲಾ ರಾಶಿಯವರಿಗೆ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ಕಟ್ಟಡ ನಿರ್ಮಾಣದಲ್ಲಿ ವಾಸ್ತು ಪರಿಶೀಲನೆಯನ್ನು ತುಂಬ ಚೆನ್ನಾಗಿ ತಾವು ಮಾಡ್ಕೊಳ್ಳಿ. ಅದರಲ್ಲಿ ತಮಗೆ ಹೆಚ್ಚಿನ ಒಂದು ಲಾಭಗಳು ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ವಿಶೇಷವಾಗಿ ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ ತಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡುವಂಥದ್ದು ಅತಿ ಉತ್ತಮ ಅಂತ ನಾನು ಹೇಳ್ತೇನೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಮಗೆ ಉತ್ತರ ದಿಕ್ಕು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಪಾಸಿಟಿವ್ ಆಗಿ. ತಾವು ಶ್ವೇತ ಬಣ್ಣವನ್ನು ತಾವು ಈ ಒಂದು ಮಾಸ ಪೂರ್ತಿ ಧಾರಣೆ ಮಾಡೋದ್ರಿಂದ ಅತಿ ಉತ್ತಮ. ಶ್ವೇತ ಬಣ್ಣದ ಜೊತೆಗೆ ತಮ್ಮ ಒಂದು ಹಸಿರು ಬಣ್ಣವನ್ನು ಸಹಿತ ತಾವು ಧಾರಣೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾಗಿರುತ್ತೆ ಅಂತ ತಿಳಿಸ್ಕೊಳ್ಬೋದನ್ನು ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಆದಷ್ಟು ಸಹಿತ ಈ ಒಂದು ಮಾಸದಲ್ಲಿ ರಾಮನ ಧ್ಯಾನವನ್ನು ಮಾಡಿ. ಓಂ ರಂ ಅನ್ನುವಂತಹ ಮಂತ್ರವನ್ನು, ಅಂದರೆ ಓಂ ರಂ ಬ್ರಹ್ಮಾಯ ನಮಃ ಅನ್ನುವಂಥ ವಿಶೇಷವಾಗಿ ತಾವು ರಾಮನ ಧ್ಯಾನವನ್ನು ಮಾಡುವಂಥದ್ದು, ರಾಮನ ಪಠನೆಯನ್ನು ಮಾಡುವಂಥದ್ದು, ರಾಮಾಯಣನ ಪಠನೆಯನ್ನು ಮಾಡುವಂಥದ್ದು, ಹೀಗೆ ಒಂದು ಜೀವನದ ಶೈಲಿಯನ್ನು ತಾವು ತುಂಬಾ ಕಂಡುಕೊಳ್ತೀರಿ ಅಂತಲೇ ಹೇಳ್ಬೋದು. ಓಂ ರಂ ರಾಮಾಯ ನಮಃ ಅನ್ನುವಂತಹ, ಓಂ ರಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ, ಓಂ ರಂ ರಾಮಾಯ ನಮಃ ಅನ್ನುವಂಥ ಮಂತ್ರವನ್ನು ತಾವು ಪಠನೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. 108 ಬಾರಿ ಹನುಮನ ಒಂದು ಧ್ಯಾನವನ್ನು ಮಾಡಿ, ಅದು ವಿಶೇಷವಾಗಿ ರಾಮನ ಒಂದು ದೇವಾಲಯಗಳಿಗೆ ತಾವು ಹೋಗುವಂಥದ್ದು, ಇಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಶ್ರೀರಾಮಚಂದ್ರ ತಮಗೆಲ್ಲ ರೀತಿಯಲ್ಲೂ ಸಹಿತ ಶಕ್ತಿ, ಯುಕ್ತಿ, ಶ್ರದ್ಧೆ ಮತ್ತು ಭಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು ಫೆಬ್ರವರಿ ಮಾಸದ ಮಾಸ ಭವಿಷ್ಯವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ವಿಡಿಯೋನ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಮ್ಮ ಎಲ್ಲ ಪ್ರಶ್ನೆಗೆ ಬಂದು ಸುರಿಮಳೆಯನ್ನು ತಾವು ಕಳಿಸಿ ಎಲ್ಲದಕ್ಕೂ ಸಹಿತ ಉತ್ತರಗಳು ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.